ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए। फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ಕೊಪ್ಪಳದ ಮುಖ್ಯಸ್ಥರಾದ ಡಾ ಎಂವಿ ರವಿ ಅವರಿಂದ ಮಾಹಿತಿ, ನಂತರ ಹವಾಮಾನ ವರದಿ, ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು. ಹಾಗಾದರೆ ಮೊದಲಿಗೆ ಕೇಳೋಣ, ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಕೊಪ್ಪಳದ ಮುಖ್ಯಸ್ಥರಾದ ಡಾ ಎಂವಿ ರವಿ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ನಾವು ಇಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಮುಖ್ಯವಾಗಿ ರೈತ ಬಾಂಧವರ ಆದಾಯ ದ್ವಿಗುಣ ಆಗಬೇಕು, ಖರ್ಚು ಕಡಿಮೆ ಆಗಬೇಕು, ನಿವ್ವಳ ಆದಾಯ ರೈತ ಬಾಂಧವರಿಗೆ ಉಳಿಬೇಕು ಎಂಬಂತಹ ಒಂದು ದೃಷ್ಟಿಯಲ್ಲಿ ಮುಂಗಾರು ಪೂರ್ವದಲ್ಲಿ ರೈತ ಬಾಂಧವರಿಗೆ ವಿಕಸಿತ ಕೃಷಿ ಸಂಕಲ್ಪ ಮಾಹಿತಿ ಕಾರ್ಯಾಗಾರವನ್ನು ನೀಡ್ತಾ ಇದೆ. ಹೀಗಾಗಿ ನಮ್ಮ ರಾಯಚೂರಾಗಿರ್ಬೋದು, ಯಾದಗಿರಿ, ಕೊಪ್ಪಳ, ಹೀಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಜರುಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂದ್ರೇನು, ಯಾಕೆ ಇದನ್ನು ಮಾಡಲಾಗ್ತಾ ಇದೆ, ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಏನೆಲ್ಲ ಕೃಷಿ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ, ರೈತ ಬಾಂಧವರು ಇದರ ಪ್ರಯೋಜನವನ್ನು ಯಾವ ರೀತಿಯಾಗಿ ಪಡ್ಕೋಬೇಕು ಎಂಬಂಥ ಒಂದು ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಪ್ಪಳ ಕೃಷಿ ಶಿಕ್ಷಣ ವಿಸ್ತರಣಾ ಘಟಕದ ಮುಂದಾಳುಗಳಾದಂತಹ ಡಾಕ್ಟರ್ ಎಂವಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ದಿವಸ ಗೊಂಡಬಾಳ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಈ ಒಂದು ಕಾರ್ಯಕ್ರಮ ಮುಂಗಾರು ಹಂಗಾಮಿಗೆ ಪೂರ್ವ ಸಿದ್ಧತೆಗಳ ಬಗ್ಗೆ, ರೈತರಿಗೆ ಬೇಕಾಗಿರ್ತಕ್ಕಂತ ಹೊಸ ಹೊಸ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡತಕ್ಕಂತ ಒಂದು ಆಂದೋಲನ ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ಅಭಿಯಾನ ನಮ್ಮ ಭಾರತ ದೇಶದಲ್ಲಿ 700 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈ ಒಂದು ಅಭಿಯಾನಕ್ಕೆ ಕೇಂದ್ರ ಸರ್ಕಾರದಿಂದ ಸುಮಾರು 2,000 ವಿಜ್ಞಾನಿಗಳನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಕೇಂದ್ರ,
ಗಳ ಒಂದು ಸಂಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಕಳೆದ ತಿಂಗಳು 29ನೇ ತಾರೀಕಿನಿಂದ ಪ್ರಾರಂಭವಾಗಿ ಈ ತಿಂಗಳು ಅಂದ್ರೆ ಜೂನ್ 12ನೇ ತಾರೀಕು ಒಟ್ಟು 15 ದಿವಸಗಳ ಕಾಲ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನ ಮುಂಗಾರಿನ ಪೂರ್ವದಲ್ಲಿ ಪ್ರಾರಂಭವನ್ನ ಮಾಡಿರೋದ್ರಿಂದ ರೈತರಿಗೆ ಬೇಕಾಗಿರ್ತಕ್ಕಂತ ಅನೇಕ ತಂತ್ರಜ್ಞಾನಗಳನ್ನ ನೇರವಾಗಿ ವಿಜ್ಞಾನಿಗಳ ಮುಖಾಂತರ ತಲುಪುವ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಅನುಕೂಲತೆ ಇದೆ. ಈ ರೀತಿ ಮಾಡೋದ್ರಿಂದ ನೇರವಾಗಿ ರೈತರಿಗೆ ವಿವಿಧ ತಾಂತ್ರಿಕತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಂತಾಗುತ್ತೆ. ಈ ರೀತಿ ಮಾಡೋದ್ರಿಂದ ರೈತರ ಒಂದು ಖರ್ಚನ್ನ ಕಡಿಮೆ ಮಾಡಿ ಆದಾಯವನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲತೆ ಇದೆ ಅಂತಂದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ರೈತರಿಗೆ ಬೇಕಾಗಿರ್ತಕ್ಕಂತ ಒಂದು ಮಳೆ ವಿಷಯ ಆಗಿರ್ಬೋದು. ಮಳೆ ಯಾವಾಗ ಬರುತ್ತೆ ಅಂತಕ್ಕಂಥದ್ನ ತಿಳ್ಕೊಬೇಕಾದ್ರೆ ಮೊದಲೆಲ್ಲನೂ ಕೂಡ ಮೋಡಗಳನ್ನ ನೋಡ್ತಾ ಇದ್ವಿ ನಾವು. ಮೋಡಗಳನ್ನ ನೋಡ್ಬಿಟ್ಟು ನಂತರ ಮಳೆ ಬರುತ್ತೆ ಅಂತಕ್ಕಂತ ಹೇಳ್ತಕ್ಕಂತ ದಿನಗಳು ಈಗಾಗಲೇ ಕಳೆದು ಹೋಗಿವೆ. ತಂತ್ರಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ತಮ್ಮ ಒಂದು ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಮೊಬೈಲ್ಗೆ ಹೋಗ್ಬಿಟ್ಟು ಪ್ಲೇ ಸ್ಟೋರ್ಗೆ ಹೋಗಿ ಮೇಘದೂತ ಅಂತ ಹೇಳ್ಬಿಟ್ಟು ನಾವು ಟೈಪ್ ಅನ್ನ ಮಾಡಿದಾಗ ಆ ಮೇಘದೂತ ಅಂತಕ್ಕಂತ ಒಂದು ಆಪ್ ಇದೆ. ಆ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ಅನ್ನ ನೋಂದಣಿಯನ್ನ ಮಾಡಿಕೊಂಡು ನಂತರ ನಿಮಗೆ ಮುಂದಿನ ಒಂದು ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಳೆ ಬೆಳಿಗ್ಗೆ ಬರುತ್ತಾ, ಮಧ್ಯಾಹ್ನ ಬರುತ್ತಾ, ಸಾಯಂಕಾಲ ಬರುತ್ತಾ ಅಥವಾ ರಾತ್ರಿ ಬರುತ್ತಾ ಎಂಬತಕ್ಕಂತ ವಿಷಯಗಳನ್ನ ನೀವು ತಿಳಿದುಕೊಂಡು ಕೃಷಿಗೆ ಬೇಕಾಗಿರ್ತಕ್ಕಂತ ಅನೇಕ ಸಲಹೆ ಸೂಚನೆಗಳನ್ನ ತಿಳಿದುಕೊಂಡು ತಾವು ಕೃಷಿಯನ್ನ ಮಾಡಿದ್ದೆ ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತ ಕೃಷಿಯಲ್ಲಿ ನಷ್ಟ ಆಗೋದಿಲ್ಲ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಅದೇ ರೀತಿ ಮಳೆ ಬಂದ ನಂತರ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಬೀಜ. ಯಾವ ಬೀಜವನ್ನ ಬಿತ್ತಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಒಂದು ಹೈಬ್ರಿಡ್ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂತ ಮಾಹಿತಿಯು ಕೂಡ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣೆ ಕೇಂದ್ರ ಹಾಗೂ ಕೃಷಿ ಇಲಾಖೆಯಲ್ಲಿ ದೊರೆಯುತ್ತೆ. ಈಗಾಗಲೇ ಬಿತ್ತನೆಯ ಬೀಜಗಳನ್ನ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆತಕ್ಕಂತ ಬೀಜಗಳನ್ನ ನೀವು ತೆಗೆದುಕೊಂಡು ಅವುಗಳನ್ನ ಬೀಜೋಪಚಾರವನ್ನ ಮಾಡ್ಬಿಟ್ಟು ಬಿತ್ತನೆಯನ್ನ ಮಾಡ್ಬೇಕಾಗುತ್ತೆ. ಬಹಳಷ್ಟು ರೈತ ಬಾಂಧವರು ಇಲ್ಲಿ ಬೀಜೋಪಚಾರವನ್ನ ಮಾಡೋದಿಲ್ಲ. ಹಾಗಾಗಿ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಬೀಜವನ್ನು ತಂದಾಗ ಅವುಗಳನ್ನ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರವನ್ನ ಮಾಡ್ತಕ್ಕಂಥದ್ದನ್ನ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಬೀಜೋಪಚಾರ ಅಂತಕ್ಕಂಥದ್ದು ಒಂದು ಮಕ್ಕಳಿಗೆ ಒಂದು ಲಸಿಕೆ ಹಾಕತರ ಕಂಪಲ್ಸರಿ ಆಗಿ ನಾವು ಬೀಜೋಪಚಾರವನ್ನ ಮಾಡಿದ್ದೆ ಆದ್ರೆ ಮುಂದಿನ ದಿವಸಗಳಲ್ಲಿ ಬರತಕ್ಕಂತ ರೋಗ ರುಜಿನಗಳು ಕಡಿಮೆ ಆಗಿ ಖರ್ಚು ಕಡಿಮೆ ಆಗಿ ನಂತರ ನಿಮ್ಮ ಆದಾಯ ಹೆಚ್ಚುವಲ್ಲಿ ಹೆಚ್ಚಾಗುತ್ತೆ. ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕಡ್ಲೆನಲ್ಲಿ ನೆಟೆ ರೋಗ ಬರುತ್ತೆ. ಈ ನೆಟೆ ರೋಗ ಬರಬಾರ್ದು ಅಂತಿದ್ರೆ ನಾವು ಟ್ರೈಕೋಡರ್ಮಾ ದಿಂದ ನಾವು ಬೀಜೋಪಚಾರವನ್ನ ಮಾಡಿ ಬಿತ್ತನೆಯನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಯಾವುದೇ ತರಹದ ನೆಟೆ ರೋಗ ಅಥವಾ ಗಿಡ ಒಣಗ್ತಕ್ಕಂಥದ್ದು ಅಥವಾ ಸೊರಗು ರೋಗ ಬರೋದಿಲ್ಲ. ಆದ ಕಾರಣ ರೈತ ಬಾಂಧವರು ಯಾವುದೇ ಬೀಜವನ್ನ ಬಿಚ್ಚುವುದಕ್ಕಿಂತ ಮುಂಚಿತವಾಗಿ ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳಲಿಕ್ಕೆ ಇಷ್ಟವನ್ನ ಪಡ್ತೇನೆ. ಅದೇ ರೀತಿ ಬಹಳಷ್ಟು ರೈತ ಬಾಂಧವರು ಮಣ್ಣು ಪರೀಕ್ಷೆ ಮಾಡಿಸೋದಿಲ್ಲ, ನೀರು ಪರೀಕ್ಷೆಯನ್ನ ಮಾಡಿಸೋದಿಲ್ಲ. ಮಣ್ಣು ಪರೀಕ್ಷೆ ಮಾಡದೇನೆ ರಸಗೊಬ್ಬರಗಳನ್ನ ಹಾಕ್ತಕ್ಕಂಥದ್ದು ಬಹಳ ತೊಂದರೆ ಆಗುತ್ತೆ. ಹಾಗಾಗಿ 3 ವರ್ಷಗಳಿಗೆ ಒಮ್ಮೆ ಆದ್ರೂ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕಾಗತ್ತೆ. ಮಣ್ಣು ಪರೀಕ್ಷೆಯನ್ನ ಹತ್ತಿರದಲ್ಲಿರ್ತಕ್ಕಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡ್ತಾರೆ. ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ಮಣ್ಣು ಆರೋಗ್ಯ ಕೇಂದ್ರಗಳಿದಾವೆ, ಅಲ್ಲಿಯೂ ಕೂಡ ಮಣ್ಣಿನ ಪರೀಕ್ಷೆಯನ್ನ ಹೆಚ್ಚಾಗಿ ಮಾಡ್ಬಿಟ್ಟು ಅದರ ಒಂದು ಗುಣಧರ್ಮಗಳನ್ನ ತಿಳಿದುಕೊಂಡು ಯಾವ ಒಂದು ಬೆಳೆಯನ್ನ ಆಯ್ಕೆ ಮಾಡ್ಕೋಬೇಕು, ಆ ಒಂದು ಬೆಳೆಗಳಿಗೆ ಯೂರಿಯಾ, DAP ಮತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಎಷ್ಟು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ನಾವು ಮುಂದುವರೆದ್ರೆ ನಮಗೆ ಒಂದು ಎಕರೆಗೆ 1 ರಿಂದ 2 ಸಾವಿರ ರೂಪಾಯಿ ಗೊಬ್ಬರದಲ್ಲಿ ಆಗ್ತಕ್ಕಂಥ ಖರ್ಚನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಬಹಳಷ್ಟು ರೈತ ಬಾಂಧವರು ತಿಪ್ಪೆ ಗೊಬ್ಬರ, ದನವಿನ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಹಾಕೋದಿಲ್ಲ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ
2 ವರ್ಷಕ್ಕೆ ಒಮ್ಮೆ ಆದ್ರೂ ತಿಪ್ಪೆ ಗೊಬ್ಬರ ಅಥವಾ ದಮೀನ್ ಗೊಬ್ಬರ ಅಥವಾ ಎರೆ ಗೊಬ್ಬರವನ್ನ ಕಂಪಲ್ಸರಿಯಾಗಿ ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನಾನು ತಿಳಿಸಿರುವಂತೆ ಮಣ್ಣು ಪರೀಕ್ಷೆಯನ್ನ ನಮ್ಮ ಕೊಪ್ಪಳ ಜಿಲ್ಲೆಯ ಹತ್ತಿರದಲ್ಲಿರ್ತಕ್ಕಂಥ ಗಿಣಿಗೆರೆ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಜಿಲ್ಲಾವಾರುಗಳು ಇರೋದ್ರಿಂದ ಅಲ್ಲಿ ತಮ್ಮ ಪರೀಕ್ಷೆಗಳನ್ನ ಮಾಡಿಕೊಂಡು ಮಣ್ಣಿನ ಒಂದು ಗುಣಧರ್ಮಗಳನ್ನ ಮತ್ತು ಸಾಮರ್ಥ್ಯವನ್ನ ತಿಳ್ಕೊಂಡು ವಿವಿಧ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನ ಹಾಕೋದ್ರಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನ ವಹಿಸಬೇಕು ಅಂತಕ್ಕಂಥ ಮಾತನ್ನ ಈ ಬಗ್ಗೆ ಹೇಳ್ತೀನಿ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಇವತ್ತಿನ ದಿವಸ DAP ನಮ್ಮಲ್ಲಿ ಸಿಗ್ತಾ ಇಲ್ಲ. DAP ಬಹಳ ವಿರಳವಾಗಿದೆ. ಯಾಕಂದ್ರೆ DAP ನ ತಯಾರು ಮಾಡ್ಬೇಕಾದ್ರೆ ನಮ್ಗೆ 5,000 ರೂಪಾಯಿ ಬೇಕಾಗುತ್ತೆ ಒಂದು ಕ್ವಿಂಟಲ್ಗೆ. ಅವುಗಳ ಒಂದು ಕಚ್ಚಾ ವಸ್ತುಗಳನ್ನ ಬೇರೆ ದೇಶಗಳಿಂದ ನಾವು ತೆಗೆದುಕೊಂಡು ಬರ್ಬೇಕಾಗತ್ತೆ. ಆ ದೃಷ್ಟಿಯಿಂದ ಕೃಷಿ ಇಲಾಖೆಯವರು ಏನ್ ಮಾಡಿದ್ದಾರೆ, ಇದರ ಒಂದು DAP ಯನ್ನ ಬದಲು ನೀವು ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಕಡ್ಡಾಯವಾಗಿ ನೀವು ಉಪಯೋಗವನ್ನ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನ ಈಗಾಗಲೇ ರವಾನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಇಫ್ಕೋ ಸಂಸ್ಥೆಯವರು ನ್ಯಾನೋ DAP ಅಂತಕ್ಕಂಥದ್ದನ್ನು ಕೂಡ ಬಿಟ್ಟಿದ್ದಾರೆ. ಈ ನ್ಯಾನೋ DAP ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು DAP ಯ ಒಂದು ರಸಗೊಬ್ಬರ. ಇದನ್ನ ಸಿಂಪರಣೆ ಆಗಿ ಮತ್ತು ಬೀಜೋಪಚಾರವಾಗಿ ಹೆಚ್ಚಾಗಿ ಬಳಸುತ್ತಾರೆ. ಹಾಗಾಗಿ ನಾವು ಬಿತ್ತನೆ ಬೀಜಗಳಿಂದ 10 ml ನ್ಯಾನೋ DAP ಯನ್ನ ಉಪಯೋಗವನ್ನು ಮಾಡಿಕೊಂಡು ನಂತರ ನಾವು ಬಿತ್ತನೆಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿ ನ್ಯಾನೋ DAP ಯನ್ನ ಬಿತ್ತನೆಯಾದ 1 ತಿಂಗಳ ನಂತರ 4 ml 1 ಲೀಟರ್ ನೀರಿಗೆ ಬೆರೆಸ್ಬಿಟ್ಟು ಸಿಂಪರಣೆಯನ್ನ ಮಾಡೋದ್ರಿಂದ ನಮ್ಮ ಒಂದು DAP ಏನ್ ಕೆಲಸ ಮಾಡುತ್ತೋ ಅದೇ ರೀತಿ ನ್ಯಾನೋ DAP ನೂ ಕೂಡ ಹೆಚ್ಚಾಗಿ ಕೆಲಸವನ್ನ ಮಾಡುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಸಹಕಾರ ಸಂಘಗಳಲ್ಲಿ ನ್ಯಾನೋ DAP ಯನ್ನ ನಾವು ಬಳಕೆಯನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದೀವಿ. ಅದೇ ರೀತಿ ಕಾಂಪೋಸ್ಟ್ ಗೊಬ್ಬರಗಳನ್ನು ಕೂಡ ತಾವು ಮರಿದಲೇನೆ ಹಾಕ್ಬೇಕಾಗುತ್ತೆ. ಈ ಒಂದು ಕೃಷಿ ಮಾಹಿತಿಯನ್ನ ನಾವು ಹೆಚ್ಚಾಗಿ ತಿಳ್ಕೊಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ KKCRS ಅಂತಕ್ಕಂಥ ಒಂದು ಆಪ್ ಇದೆ. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು KKCRS ಅಂತ ಹೊಡೆದ್ರೆ ಆ ಆಪ್ ಡೌನ್ಲೋಡ್ ಆಗುತ್ತೆ. ಕಮ್ಯುನಿಟಿ ರೇಡಿಯೋ ಇದ್ದಂಗೆ ಒಂದು ಸಮುದಾಯ ಬಾನುಲಿ ಕೇಂದ್ರ ಅದು. ಅದನ್ನ ಆನ್ಲೈನ್ ಅಲ್ಲಿ ಕೂಡ ತಾವು ಕೇಳಬಹುದು. ಬೆಳಿಗ್ಗೆ 6 ರಿಂದ 9 ಗಂಟೆವರೆಗೆ ಮತ್ತು ಸಾಯಂಕಾಲ 9 ಗಂಟೆವರೆಗೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿತ ವಿಷಯಗಳನ್ನ ಪ್ರಸಾರವನ್ನ ಮಾಡಲಾಗುತ್ತದೆ. ಅದಕ್ಕೋಸ್ಕರ ರೈತ ಬಾಂಧವರು ಇಂತಹ ಒಂದು ಆಪ್ಗಳನ್ನ ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಅನ್ನು ಮಾಡಿಕೊಂಡು ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡು ವೈಜ್ಞಾನಿಕ ಕೃಷಿಯನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ರೈತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಆಗುದಿಲ್ಲ. ತಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಕೀಟ ಮತ್ತು ರೋಗಗಳ ಬಾಧೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕೀಟ ಮತ್ತು ರೋಗಗಳು ಪ್ರತಿಯೊಂದು ಬೆಳೆಗಳು ಬರ್ತಾ ಇರ್ತವೆ. ಈ ಕೀಟಗಳ ಬಾಧೆಗಳನ್ನ ಮತ್ತು ರೋಗಗಳ ನಿರ್ವಹಣೆಯನ್ನ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಇಸ್ಯಾಪ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಇದೆ. ಅದೇ ರೀತಿ ಇಸ್ಯಾಪ್ ಅಂತಕ್ಕಂಥ ಒಂದು ಆಪ್ ಕೂಡ ಇದೆ. ಇದನ್ನ ತಮ್ಮ ಮೊಬೈಲ್ ಅಲ್ಲಿ, ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಪ್ಲೇ ಸ್ಟೋರ್ಗೆ ಹೋಗಿ ಇಸ್ಯಾಪ್ ಅಂತ ಹೊಡೆದ್ರೆ ನೀವು ಅದನ್ನ ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಮ್ಮ ಹೆಸರನ್ನ ನೋಂದಣಿಯನ್ನ ಮಾಡ್ಕೊಂಡು ತಮ್ಮ ಜಿಲ್ಲೆ ತಾಲೂಕನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಂಡ್ರೆ ಆ ಒಂದು ಜಿಲ್ಲೆನಲ್ಲಿ ಅಲ್ಲಿ ಫೋಟೋ ಹೊಡಿತಕ್ಕಂತ ಒಂದು ಅವಕಾಶನೂ ಕೂಡ ಇದೆ. ನಿಮ್ಮ ಹೊಲಗಳಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಬೆಳೆಯ ಫೋಟೋವನ್ನ ತೆಗೆದುಕೊಂಡ್ಬಿಟ್ಟು ಆ ಒಂದು ಮೊಬೈಲ್ ಅಲ್ಲಿ ನೀವು ಅಪ್ಲೋಡ್ ಅನ್ನ ಮಾಡಿದ್ದೆ ಆದ್ರೆ ಅದು ನೇರವಾಗಿ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನಿಗಳಿಗೆ ತಲುಪಿಟ್ಟು ಅದು ಕೀಟ ಆಗಿರ್ಬೋದು, ರೋಗ ಆಗಿರ್ಬೋದು, ಅಥವಾ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಅಥವಾ ಕಳೆ ನಿರ್ವಹಣೆ ಆಗಿರ್ಬೋದು, ಅಂತ ಒಂದು ವಿಜ್ಞಾನಿಗಳಿಗೆ ನೇರವಾಗಿ ಹೋಗುತ್ತೆ. ಆ ವಿಜ್ಞಾನಿಗಳಿಗೆ ಹೋದ ನಂತರ ಅವರು ನಿಮಗೆ 10 ನಿಮಿಷಗಳಲ್ಲಿ ನಿಮಗೆ ಅದು ಯಾವ ರೋಗ, ಯಾವ ಕೀಟ, ಯಾವ ಒಂದು ಪೋಷಕಾಂಶಗಳ ಕೊರತೆಯಿಂದ ಉಂಟಾಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆಯನ್ನ ಮಾಡಿ ತಮಗೆ ಅದೇ ಮೊಬೈಲ್ ಮುಖಾಂತರ ಸಂದೇಶವನ್ನ ಕಳಿಸ್ತಾರೆ. ನಿಮಗೆ ಅದು ಆಗ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಹೊಲಗಳಿಗೆ ಹೋಗ್ಬಿಟ್ಟು ಕೀಟ ರೋಗ ಬಂದಿರತಕ್ಕಂತ ಬೆಳೆಗಳನ್ನ ಛಾಯಾಚಿತ್ರಗಳನ್ನ ತೆಗೆದುಬಿಟ್ಟು ನೀವು ಬೇಕಾಗಿರ್ತಕ್ಕಂತ ಸಂಬಂಧಪಟ್ಟಿರ್ತಕ್ಕಂತ ವಿಜ್ಞಾನಿಗಳಿಗೆ ಅದನ್ನ ರವಾನೆಯನ್ನ ಮಾಡಿದ್ದೆ ಆದ್ರೆ ಆ ವಿಜ್ಞಾನಿಗಳು ಆ ಛಾಯಾಚಿತ್ರಗಳನ್ನ ಪರಿಶೀಲಿಸಿ ಅದು ರೋಗದಿಂದ ಬಂದಿದ್ಯಾ ಅಥವಾ ಕೀಟದಿಂದ ಬಂದಿದ್ಯಾ ಅಂತಕ್ಕಂಥದ್ದನ್ನ ತಿಳ್ಕೊಂಡು ತಮಗೆ ಮೆಸೇಜ್ ಆಗ್ಲಿ ಅಥವಾ ವಾಯ್ಸ್ ಮೆಸೇಜ್ ಆಗ್ಲಿ ಅಥವಾ ವಿಡಿಯೋ ಕಾಲ್ ಆಗ್ಲಿ ನಿಮ್ಗೆ ಮಾಡ್ಬಿಟ್ಟು ಒಂದು ಔಷಧಿಯನ್ನ ಹೊಡಿಬೇಕು, ಎಷ್ಟು ಔಷಧಿಯನ್ನ ಹೊಡಿಬೇಕು, ಯಾವ ಕಾಲದಲ್ಲಿ ಹೊಡಿಬೇಕು, ಮತ್ತೆ ಎಷ್ಟು ಬಾರಿ ಹೊಡಿಬೇಕು ಅಂತಕ್ಕಂಥ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನ ತಮಗೆ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ರೈತ ಬಾಂಧವರು ಕಾಲಕ್ಕೆ ತಕ್ಕಂತೆ ರೈತರು
ಮೆಸೇಜ್ಗಳನ್ನ, ವಾಟ್ಸಪ್ಗಳನ್ನ ಮತ್ತೆ ವಿಜ್ಞಾನಿಗಳನ್ನ ನೇರ ಸಂಪರ್ಕವನ್ನ ಇಟ್ಕೊಂಡು ಮಾಡಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಟ್ಟಂತಾಗುತ್ತೆ. ಇದೆಲ್ಲ ಆದ ನಂತರ ಕೊಯ್ಲಿಗೆ ಬಂದಾಗ ನಿಮ್ಗೆ ಮಾರುಕಟ್ಟೆಯ ಒಂದು ಸಮಸ್ಯೆ ಉಂಟಾಗುತ್ತೆ. ಈ ಮಾರುಕಟ್ಟೆಯ ಸಮಸ್ಯೆಯನ್ನು ಕೂಡ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ನಮ್ಮಲ್ಲಿ ನೀವು ಕಾಂಟನವನ್ನು ಸಂಪರ್ಕದಲ್ಲಿ ಇಟ್ಕೊಂಡಾಗ ನಮ್ಮ ಕೊಪ್ಪಳ ಜಿಲ್ಲೆ ಇರ್ತಕ್ಕಂತ ಯಾವ APMC ನಲ್ಲಿ ಭತ್ತಕ್ಕಾಗ್ಲಿ ಅಥವಾ ಜೋಳಕ್ಕಾಗ್ಲಿ ಅಥವಾ ಸಜ್ಜೆಗಾಗ್ಲಿ ಏನು ಬೆಲೆ ಇದೆ ಅಂತಕ್ಕಂತ ಮಾಹಿತಿಯನ್ನ ನಿಮ್ಗೆ ವಾಟ್ಸಪ್ ಮುಖಾಂತರ ನಿಮ್ಗೆ ಕಳಿಸ್ತೀವಿ. ಎಲ್ಲಿ ಬೆಲೆ ಜಾಸ್ತಿ ಇದೆಯೋ ಅಲ್ಲಿ ನಿಮ್ಮ ಉತ್ಪನ್ನಗಳನ್ನ ಮಾರಾಟವನ್ನ ಮಾಡಿ ನೀವು ಹೆಚ್ಚಿನ ಒಂದು ಬೆಲೆಗೆ ಮಾರಾಟವನ್ನ ಮಾಡಿ ಅನುಕೂಲವನ್ನ ಪಡೆದುಕೊಳ್ಬಹುದು ಅಂತಕ್ಕಂತ ವಿಷಯವನ್ನು ಕೂಡ ನಾವು ಹೆಚ್ಚಾಗಿ ಹೇಳಲಿಕ್ಕೆ ಮಾಡ್ತೀವಿ. ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೀಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ರೋಗ ಕೀಟಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಯನ್ನ ರೈತರಿಗೆ ಕಳೆದ 15 ವರ್ಷಗಳಿಂದ ನಾವು ರೈತರಿಗೆ ಕೊಡ್ತಾ ಬಂದಿದ್ದೇವೆ. ಬಹಳಷ್ಟು ಜನ ರೈತರಿಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಒಂದು ರೈತರ ಮತ್ತು ವಿಜ್ಞಾನಿಗಳ ನಡುವೆ ಒಂದು ಕೊಂಡಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಬಹಳಷ್ಟು ಜನ ರೈತ ಬಾಂಧವರು ಇದರ ಅನುಕೂಲತೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ಸಂಕಲ್ಪ ಅಭಿಯಾನದಲ್ಲಿ ಕೃಷಿ ಇಲಾಖೆಯಿಂದಲೂ ಕೂಡ ಯಾವ ಸೌಲಭ್ಯಗಳು ಇವೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ಇದರಲ್ಲಿ ನಾವು ಕೊಡಲಾಗುತ್ತೆ. ಇದಾದ ನಂತರ ತಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಫೀಡ್ಬ್ಯಾಕ್ ಅನ್ನು ಕೂಡ ಒಬ್ರು ಅಥವಾ ಇಬ್ರು ರೈತರ ಮುಖಾಂತರ ತೆಗೆದುಕೊಳ್ಳಲಾಗುತ್ತೆ. ಯಾರೇ ರೈತರು ಒಂದು ಆವಿಷ್ಕಾರವನ್ನು ಮಾಡಿದಾಗ, ಸರ್ ನಾನು ಇಂತ ಒಂದು ಆವಿಷ್ಕಾರವನ್ನ ಮಾಡಿದ್ದೇನೆ, ಇದು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಏನಾದ್ರು ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ದಾಖಲೀಕರಣವನ್ನ ಮಾಡಿಕೊಂಡು ನಮ್ಮ ಒಂದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅದನ್ನ ಪರಿಶೀಲಿಸಿ ಅದು ರೈತರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಇನ್ನೂ ಹೆಚ್ಚಿನದಾಗಿ ಅದರ ಬಗ್ಗೆ ನಾವು ಸಂಶೋಧನೆಯನ್ನ ಮಾಡಿಬಿಟ್ಟು ರೈತರಿಗೆ ಹೆಚ್ಚಿನ ಒಂದು ಅನುಕೂಲವನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಒಂದು ಗ್ರಾಮದಲ್ಲಿ ನಡೀತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಸುಮಾರು 15 ದಿವಸಗಳ ಕಾಲ ವಿವಿಧ ಹಳ್ಳಿಗಳಲ್ಲಿ ನಡೆಯುತ್ತೆ. ಒಂದು ದಿವಸದಲ್ಲಿ 3 ಹಳ್ಳಿಗಳಲ್ಲಿ ನಡೆಸ್ತಾರೆ. ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ ಮತ್ತು ಸಾಯಂಕಾಲ 4 ಗಂಟೆಗೆ ಈ ಕಾರ್ಯಕ್ರಮವನ್ನ ಸುಮಾರು 15 ದಿವಸಗಳ ಕಾಲ ನಮ್ಮ ಒಂದು ಕೊಪ್ಪಳ ಜಿಲ್ಲೆನಲ್ಲಿ 90 ಹಳ್ಳಿಗಳಲ್ಲಿ ಮಾಡ್ತಾರೆ. ಇದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ 700 ಜಿಲ್ಲೆಗಳಲ್ಲಿ ಇರ್ತಕ್ಕಂತ ಹಳ್ಳಿಗಳನ್ನ ನೇರ ಸಂಪರ್ಕವನ್ನ ಮಾಡಿಕೊಂಡು ಸುಮಾರು 1.5 ಕೋಟಿ ರೈತರ ಒಂದು ನೇರ ಸಂವಾದವನ್ನ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಬಹಳಷ್ಟು ಮಟ್ಟಿಗೆ ಮೆಚ್ಚುಗೆಯನ್ನ ಪಡೆದಿದೆ ಅಂತಂದ್ರೆ ತಪ್ಪಾಗಲಾರದು. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮುಂಗಾರು ಪೂರ್ವದಲ್ಲಿ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ರೈತ ಬಾಂಧವರು ಮಣ್ಣಿನ ಬಗ್ಗೆ ಆಗಿರ್ಬೋದು, ನೀರಿನ ಬಗ್ಗೆ ಆಗಿರ್ಬೋದು, ಬೆಳೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಬಿತ್ತನೆ ಬೀಜಗಳ ಬಗ್ಗೆ ಆಗಿರ್ಬೋದು, ಅಥವಾ ವಿವಿಧ ಗೊಬ್ಬರಗಳ ಬಗ್ಗೆ ಆಗಿರ್ಬೋದು, ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಂಡು ಮುಂದುವರಿತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಒಂದು ಅನುಕೂಲತೆ ಆಗ್ತಾ ಇದೆ. ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ಹಳ್ಳಿಗಳಲ್ಲಿ ರೈತರ ಒಂದು ನೇರ ಸಂಪರ್ಕದೊಂದಿಗೆ ಪದೇ ಆಗ್ಬೇಕಾಗುತ್ತೆ. ಅದೇ ರೀತಿ ಹಿಂಗಾರಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನ 1 ವಾರ ಮುಂಚಿತವಾಗಿ ನಾವು ಮಾಡಿದ್ದೆ ಆದ್ರೆ ಹಿಂಗಾರು ಬೆಳೆಗಳಿಗೆ ಬೇಕಾಗಿರ್ತಕ್ಕಂತ ತಾಂತ್ರಿಕತೆಗಳನ್ನ ರೈತರಿಗೆ ವರ್ಗಾವಣೆ ಮಾಡೋದ್ರಿಂದ ರೈತರಿಗೆ ಅನುಕೂಲವಾಗುತ್ತೆ. ಇದರ ಬಗ್ಗೆನೂ ಕೂಡ ಸರ್ಕಾರ ಚಿಂತನೆಯಲ್ಲಿದೆ. ಅದನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಡಿಸಿಷನ್ ಮೇಕಿಂಗ್ ಅಲ್ಲಿ ನಿರ್ಧರಿಸುವ ಒಂದು ಹಂತದಲ್ಲಿ ಇರೋದ್ರಿಂದ ಹಿಂಗಾರಿನಲ್ಲಿನೂ ಕೂಡ ಈ ಕಾರ್ಯಕ್ರಮವನ್ನ ಮುಂದುವರಿಸಿದ್ರೆ ಹೆಚ್ಚಾಗಿ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ನಾವು ಈಗಾಗಲೇ ಮುಂಬೈನಲ್ಲಿ ಪ್ರಾರಂಭವನ್ನ ಮಾಡಿ ರೈತರಿಗೆ ಅನುಕೂಲ ಆಗಬೇಕು. ರೈತರು ದೇಶದ ಬೆನ್ನೆಲುಬು. ರೈತರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ರೈತರು ಈ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ರೈತರ ಒಂದು ಬೆನ್ನೆಲುಬಿಗೆ ಎಲ್ಲ ಇಲಾಖೆಯವರು, ವಿಜ್ಞಾನಿಗಳು, ಅಧಿಕಾರಿಗಳು ತಮ್ಮ ಒಂದು ಆಧಾರಕ್ಕೆ ನಾವು ನಿಂತಿದ್ದೀವಿ. ತಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ಲಿಕ್ಕೆ ನಿಂತಿದ್ದೀವಿ. ಆದ್ರಿಂದ ಕಾಲಕ್ಕೆ ತಕ್ಕಂತೆ ರೈತರು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ವೈಜ್ಞಾನಿಕ ಕೃಷಿಯನ್ನು ಮಾಡೋದ್ರಿಂದ ತಮ್ಮ ಆದಾಯವನ್ನ ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈತ ಬಾಂಧವರು ಮುಂದಿನ ದಿವಸಗಳಲ್ಲಿ ವಿಜ್ಞಾನಿಗಳ ಸಂಪರ್ಕವನ್ನ, ಅಧಿಕಾರಿಗಳ ಸಂಪರ್ಕವನ್ನ ನೇರವಾಗಿ ಇಟ್ಕೊಂಡು ಇನ್ನೂ ವೈಜ್ಞಾನಿಕ ಕೃಷಿಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ 142 ಕೋಟಿ ಏನಿದೆ ಎಲ್ಲರಿಗೂ ಕೂಡ ಒಂದು ಆಹಾರವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಅದು ರೈತರಿಂದ
ಮಾತ್ರ ಸಾಧ್ಯ ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾವುದೇ ಯಂತ್ರೋಪಕರಣಗಳು ಬರ್ಬೋದು, ಏನೇ ಬರ್ಬೋದು, ಬಟ್ ರೈತರನ್ನ ಉತ್ಪಾದನೆ ಮಾಡ್ತಕ್ಕಂಥ ಯಾವ ಕಂಪನಿನೂ ಕೂಡ ಇವತ್ತಿನ ದಿವಸ ಬಂದಿಲ್ಲ. ರೈತರು ಅವರು ದೇಶದ ಬೆನ್ನೆಲುಬು, ಅವ್ರನ್ನ ಬಿಟ್ರೆ ನಮ್ಮ ಸೈನಿಕರು. ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ನಾಣ್ಣುಡಿಯೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದೀವಿ. ರೈತರಿಗೂ ಒಳ್ಳೇದಾಗಬೇಕು, ದೇಶಕ್ಕೂ ಒಳ್ಳೇದಾಗಬೇಕು, ಎಲ್ಲ ಪಬ್ಲಿಕ್ಗೂ ಮತ್ತೆ ಜನಸಂಖ್ಯೆಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ನಮ್ಮ ಒಂದು ದೇಶ, ಭಾರತ ದೇಶ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನ ಸರ್ಕಾರದವರು ಹೊಂದ್ಕೊಂಡಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ತಮ್ಮ ಪಾತ್ರ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರದೊಂದಿಗೆ, ವಿಜ್ಞಾನಿಗಳ ಸಹಕಾರದೊಂದಿಗೆ, ವಿಜ್ಞಾನಿಗಳ ಜೊತೆ ಮತ್ತೆ ಕಚೇರಿಗಳಿಗೆ ನೇರ ಸಂಪರ್ಕವನ್ನ ಇಟ್ಕೊಂಡು ಮುಂದುವರಿದಿರಾ ಅಂತಕ್ಕಂಥ ದೃಷ್ಟಿಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟವನ್ನ ಪಡುತ್ತೇನೆ. ಜೈ ಜವಾನ್ ಜೈ ಕಿಸಾನ್. ಈ ವರ್ಷ ಮಳೆ ಚೆನ್ನಾಗಿ ಬರ್ತಾ ಇದೆ. ಈಗ ಆಲ್ರೆಡಿ 15 ದಿವಸಗಳ ಮುಂಚಿತವಾಗಿನೇ ನಮ್ಮ ಕೊಪ್ಪಳ ಜಿಲ್ಲೆನಲ್ಲಿ ಈಗ ಪ್ರಾರಂಭವಾಗಿದೆ. ಮೊದಲೆಲ್ಲ ಈಗ ನಾವು ಜೂನ್ ಎಂಡಿಗೆ ಅಥವಾ ಜುಲೈ ಫಸ್ಟ್ ವೀಕ್ ಅಲ್ಲಿ ಆಗ್ತಾ ಇತ್ತು. ಈಗ ಆಲ್ರೆಡಿ ಮೇ 15ಕ್ಕೆ ಬಂದ್ಬಿಟ್ಟಿದೆ. ಈ ಕಾರ್ಯಕ್ರಮ ಮೊದಲೇ ನಡಿಬೇಕಿತ್ತು. ಯಾಕಂದ್ರೆ ಇಷ್ಟು ಬೇಗ ಮಳೆ ಬರುತ್ತೆ ಅಂತಕ್ಕಂಥದ್ದು ನಮಗೂ ಕೂಡ ಕಾಳಜಿ ಇರಲಿಲ್ಲ. ಎಲ್ಲ ಕಡೆನೂ ಕೂಡ ಮಳೆ ಚೆನ್ನಾಗಿ ಆಗ್ತಾ ಇರೋದ್ರಿಂದ ರೈತರು ಕಾಲಕ್ಕೆ ತಕ್ಕಂತೆ ಅವನ್ನ ಬಿತ್ತನೆ ಬೀಜಗಳನ್ನ ಆಯ್ಕೆಯನ್ನ ಮಾಡ್ಕೊಂಡು ಬಿತ್ತನೆಯನ್ನ ಮಾಡಬೇಕು. ಸರಿಯಾದ ಸಮಯದಲ್ಲಿ ಬಿತ್ತನೆಯನ್ನ ಮಾಡಬೇಕು ಮತ್ತು ಅಂತರವನ್ನ ಕಾಪಾಡಬೇಕು. ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ನಾವು ಏನು ಅಂತರ ಹೇಳಿರ್ತೀವೋ ಆ ಅಂತರವನ್ನ ಕಾಪಾಡಿಕೊಂಡ್ರೆ ಮಾತ್ರ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಅದು ಕೃಷಿ ಬೆಳೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆ ಆಗಿರ್ಬೋದು. ಬೀಜಗಳ ಆಯ್ಕೆ ಮತ್ತೆ ಅಂತರ ಅಂತಕ್ಕಂಥದ್ದು, ಮತ್ತೆ ನಾವೇನು ಹೇಳಿರ್ತೀವೋ ಗೊಬ್ಬರಗಳನ್ನ ಅಷ್ಟೇ ಗೊಬ್ಬರಗಳನ್ನ ಭೂಮಿಗೆ ಹಾಕೋದು ಮತ್ತೆ ಸಿಂಪರಣೆಯನ್ನ ಮಾಡ್ತಕ್ಕಂಥದ್ದು. ಔಷಧಿಗಳನ್ನ ನೀವು ಕಾಲಕ್ಕೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಮಾಡಿದ್ದೆ ಆದ್ರೆ ಎಲ್ಲ ನಾವು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ. ನಿಮ್ಮ ಒಂದು ಕೃಷಿ ಏಳಿಗೆಗೆ ನಾವೆಲ್ಲರೂ ಕೂಡ ಜವಾಬ್ದಾರಿ ಇರೋದ್ರಿಂದ ತಾವು ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಮುಂದುವರಿರಿ. ಇನ್ನು ರೈತರಿಗೆ ಹೆಚ್ಚಿನ ಒಂದು ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ದೇವರನ್ನು ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಕೇಳಿದ್ವಲ್ಲ ರೈತ ಬಾಂಧವರೇ, ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಏನೆಲ್ಲ ಮಾಹಿತಿಗಳು ರೈತ ಬಾಂಧವರಿಗೆ ದೊರೆತಿದ್ದಾವೆ, ಕೃಷಿ ಸಮಸ್ಯೆಗಳಿಗೆ ವಿಜ್ಞಾನಿಗಳು ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಡ್ತಿದ್ದಾರೆ, ಇದರಿಂದ ಆಗುವ ರೈತ ಬಾಂಧವರಿಗೆ ಲಾಭಗಳೇನು ಎಂಬಂಥ ಒಂದು ವಿಚಾರವನ್ನು ಮಾಹಿತಿಯನ್ನು ಹಂಚಿಕೊಂಡಂತಹ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ MV ರವಿ ಅವರಿಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ ಸರ್.